ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಕೆ.ಡಿ. ಸಿನಿಮಾ ಬಿಡುಗಡೆಯಾದ ನಂತರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಓಟ ಮುಂದುವರೆಸಿದೆ. ರಿಲೀಸ್ಗೂ ಮುನ್ನ ಹಾಡು ಮತ್ತು ಟ್ರೇಲರ್ ವಿವಾದಗಳಿಂದ ಸುದ್ದಿಯಾಗಿದ್ದ ಈ ಸಿನಿಮಾ ತೆರೆಗೆ ಬಂದ ಬಳಿಕ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ರೆಟ್ರೋ ಶೈಲಿಯಲ್ಲಿ ಮೂಡಿಬಂದಿರುವ ಕೆ.ಡಿ. ಚಿತ್ರವು ಆಕ್ಷನ್ ಹಾಗೂ ಮಾಸ್ ಅಂಶಗಳಿಂದ ಅಭಿಮಾನಿಗಳ ಗಮನ ಸೆಳೆದಿದೆ. ಹಲವು ಅಡೆತಡೆಗಳ ನಡುವೆಯೂ ಸಿನಿಮಾ ಇದೀಗ ಗಳಿಕೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವುದು ಚಿತ್ರತಂಡಕ್ಕೆ ಖುಷಿ ತಂದಿದೆ. ಮೊದಲ ವಾರದ ಕಲೆಕ್ಷನ್ ಎಷ್ಟು? ಏಪ್ರಿಲ್ 30ರಂದು ಬಿಡುಗಡೆಯಾದ ಕೆ.ಡಿ. ಸಿನಿಮಾ ಈಗಾಗಲೇ ಒಂದು ವಾರ ಪೂರೈಸಿದೆ. ಆರಂಭಿಕ ದಿನಗಳಲ್ಲಿ ಉತ್ತಮ ಓಪನಿಂಗ್ ಪಡೆದಿದ್ದ ಚಿತ್ರ ವಾರಾಂತ್ಯದ ನಂತರವೂ ತನ್ನ ಓಟವನ್ನು ಮುಂದುವರೆಸಿದೆ. ಚಿತ್ರದ ಒಟ್ಟು ಗ್ರಾಸ್ ಕಲೆಕ್ಷನ್ ಸುಮಾರು 16.83 ಕೋಟಿ ರೂಪಾಯಿ ತಲುಪಿದೆ ಎಂದು ವರದಿಯಾಗಿದೆ. ನೆಟ್ ಕಲೆಕ್ಷನ್ 14.47 ಕೋಟಿ ರೂಪಾಯಿ ದಾಟಿರುವುದಾಗಿ ತಿಳಿದುಬಂದಿದೆ. ಮೇ 4ರಂದು ಸ್ವಲ್ಪ ಕುಸಿತ. ವಾರದ ಮಧ್ಯಭಾಗಕ್ಕೆ ಹೋಲಿಸಿದರೆ ಮೇ 4ರಂದು ಚಿತ್ರದ ಗಳಿಕೆಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದೆ. ಆ ದಿನ ಸಿನಿಮಾ ಸುಮಾರು 84 ಲಕ್ಷ ರೂಪಾಯಿ ಗಳಿಸಿದೆ ಎನ್ನಲಾಗಿದೆ. ಆದರೂ ರಾಜ್ಯದ ಹಲವೆಡೆ ಸಿನಿಮಾಗೆ ಇನ್ನೂ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕಲೆಕ್ಷನ್ ಸ್ಥಿರವಾಗಿರಬಹುದು ಎಂದು ಸಿನಿ ವಲಯ ಅಂದಾಜಿಸಿದೆ. ವಿವಾದಗಳ ನಡುವೆ ಗೆಲುವಿನ ಓಟ. ಸರ್ಸೆ ಸರ್ಸೆ ಹಾಡಿನ ವಿವಾದ ಹಾಗೂ ಟ್ರೇಲರ್ ಯೂಟ್ಯೂಬ್ನಿಂದ ತೆಗೆದು ಮರುಅಪ್ಲೋಡ್ ಮಾಡಿದ ಘಟನೆಗಳು ಚಿತ್ರದ ಮೇಲೆ ದೊಡ್ಡ ಚರ್ಚೆ ಹುಟ್ಟುಹಾಕಿದ್ದವು. ಆದರೆ ಈ ಎಲ್ಲಾ ವಿವಾದಗಳ ನಡುವೆಯೂ ಸಿನಿಮಾ ಬಿಡುಗಡೆಗೊಂಡು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿರುವುದು ವಿಶೇಷವಾಗಿದೆ. ಕೆಲವರು ಚಿತ್ರದ ರೆಟ್ರೋ ಸ್ಟೈಲ್ ಮತ್ತು ಧ್ರುವ ಸರ್ಜಾ ಅಭಿನಯವನ್ನು ಮೆಚ್ಚಿಕೊಂಡಿದ್ದಾರೆ. ಸ್ಟಾರ್ ನಟರ ದಂಡು. ಚಿತ್ರದಲ್ಲಿ ಧ್ರುವ ಸರ್ಜಾ ಜೊತೆ ರೇಷ್ಮಾ ನಾಣಯ್ಯ, ರವಿಚಂದ್ರನ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ನೋರಾ ಫತೇಹಿ ಮತ್ತು ಕಿಚ್ಚ ಸುದೀಪ್ ಸೇರಿದಂತೆ ಹಲವು ಪ್ರಮುಖ ಕಲಾವಿದರು ನಟಿಸಿದ್ದಾರೆ. ದೊಡ್ಡ ತಾರಾಗಣ ಮತ್ತು ಭಾರೀ ನಿರೀಕ್ಷೆಯಿಂದ ಚಿತ್ರಕ್ಕೆ ಉತ್ತಮ ಓಪನಿಂಗ್ ಸಿಕ್ಕಿತ್ತು. ಟಿವಿ ಹಾಗೂ OTT ಹಕ್ಕುಗಳು ಉತ್ತಮ ಬೆಲೆಗೆ ಮಾರಾಟವಾಗಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಮುಂದಿನ ವಾರದ ಮೇಲೆ ಎಲ್ಲರ ಕಣ್ಣು. ಈ ವಾರ ದೊಡ್ಡ ಕನ್ನಡ ಸಿನಿಮಾಗಳು ಬಿಡುಗಡೆಯಾಗದ ಹಿನ್ನೆಲೆ ಕೆ.ಡಿ. ಗೆ ಮತ್ತಷ್ಟು ಲಾಭವಾಗುವ ಸಾಧ್ಯತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಚಿತ್ರದ ಒಟ್ಟು ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗಬಹುದೆಂದು ಸಿನಿ ವಿಶ್ಲೇಷಕರು ಹೇಳುತ್ತಿದ್ದಾರೆ.